ಎಸ್, ಪಿ ಯು ಸಿ ರಿಸಲ್ಟ್ ಬಂದೇ ಬಿಡ್ತು. ಆಲ್ಮೋಸ್ಟ್ ಕೆಲವೊಂದು ಕಾಲೇಜಲ್ಲಿ ಇದೀಗ ಸಂಭ್ರಮದ ವಾತಾವರಣ. ಇದೀಗ ನಾವಿರುವಂಥದ್ದು SDM ಕಾಲೇಜಲ್ಲಿ. ಇಲ್ಲಿ ಕೂಡ ಹಾಗೆ ಪ್ರತಿ ವರ್ಷ ಕೂಡ ಒಳ್ಳೆಯ ಫಲಿತಾಂಶ ಬರುತ್ತೆ. SSLC ಆಗಿರ್ಬೋದು, PUC ಎಲ್ಲೂ ಕೂಡ ಬೆಸ್ಟ್ ರಿಸಲ್ಟ್ ಇರುವಂಥದ್ದು. ಇದೀಗ ಸೈನ್ಸ್ ವಿಭಾಗದಲ್ಲಿ ಅಂಕಿತಾ ಅನ್ನುವಂಥವರು ಫಸ್ಟ್ ಇಲ್ಲಿ ಒಳ್ಳೆಯ ಮಾರ್ಕ್ ಪಡೆದಿರುವಂಥದ್ದು 591. ನಿಜಕ್ಕೆ ಒಳ್ಳೆ ಗ್ರೇಡ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಅಂಕಿತಾ ಅವರೇ. ಸೈನ್ಸ್ ಡಿಪಾರ್ಟ್ಮೆಂಟ್ ಅದು ತುಂಬ ಕಷ್ಟ ಡಿಪಾರ್ಟ್ಮೆಂಟ್ ಅದು. ಆದರೂ ಕೂಡ ಅಂಕಿತಾ ನಿಡಿಗಲ್ನವರು ನಮ್ಮ ಉಜಿರೆಯ ನೆರೆಕರೆಯವರೇ. ಹಾಗಾಗಿ ಉಜಿರೆಗೆ ಮತ್ತಷ್ಟೊಂದು ಹೆಮ್ಮೆ ತಂದುಕೊಟ್ಟಂಥವರು. ಸೊ ಫಸ್ಟ್ ಕೇಳೋದ ಕ್ವಶನ್ಸ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಷ್ಟೇ ಬಂದಿದೆಯಾ ಅಥವಾ ಇದಕ್ಕೆ ಜಾಸ್ತಿ ಮಾರ್ಕ್ಸ್ ಬೇಕು ಅಂತ ಇತ್ತಾ? ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು. ಇಂಗ್ಲೀಷ್ ಮತ್ತು ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಕೆಮಿಸ್ಟ್ರಿ ಎಕ್ಸಾಮ್ಸ್ ಸ್ವಲ್ಪ ಕಷ್ಟ ಅಂತ ಅನಿಸ್ತು, ಹಾಗಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಇತ್ತು, ಇನ್ನೂ ಜಾಸ್ತಿ ಬರ್ಬೋದಿತ್ತು ಏನೋ. ಓಕೆ. ಸೊ ಮತ್ತೆ ರಿವ್ಯಾಲ್ಯೂಷನ್ ಹಾಕುವಂತ ಏನಾದರೂ ಪ್ಲ್ಯಾನ್ಸ್ ಇದೆಯಾ? ನೋಡಬೇಕು ಮ್ಯಾಮ್, ಇಂಗ್ಲೀಷ್ ಏನಾದರೂ ಆದರೆ ರಿವ್ಯಾಲ್ಯೂಷನ್. ಓಕೆ. ಸೊ ಈಗ 591 ಮಾರ್ಕ್ ಬಂದಿರುವಂಥದ್ದು ಎಷ್ಟು ಖುಷಿ ಆಗ್ತಾಯಿದೆ. ಜೊತೆಗೆ ಈಗ ಮನೆಯವ್ರಿಗೆ ಗೊತ್ತಾಗಿರುವಂಥದ್ದು ಏನು ಹೇಳಿದರು? ಫಸ್ಟ್ ಅವರ ರೆಸ್ಪಾನ್ಸ್ ಹೇಗಿತ್ತು? ನನಗಂತೂ ತುಂಬ ಖುಷಿಯಾಗಿದೆ. ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ರಿಸಲ್ಟ್ ಚೆಕ್ ಮಾಡೋಗಂತೂ ತುಂಬ ಖುಷಿಯಾಗಿದೆ. ನಾನಂತೂ 2 ಡೇಸಿಂದ ವೇಟ್ ಮಾಡ್ತಿದ್ದೆ, ರಿಸಲ್ಟ್ ಬರುತ್ತೆ ಅಂತ. ಬಂದಾಗ ಸ್ಟೇಟ್ ರ್ಯಾಂಕ್ ಬಂತು ಅಂತ ಕೇಳಿ ತುಂಬ ಖುಷಿಯಾಗ್ತಿದೆ. ಓಕೆ. ಸೊ ಸ್ಟೇಟಲ್ಲಿ ನಿಮಗೆ ಎಷ್ಟು ಯಾವ ರ್ಯಾಂಕಲ್ಲಿದ್ದರೆ ನೀವೀಗ? ಇವಾಗ ಕರೆಕ್ಟಾಗಿ ಡಿಸೈಡ್ ಆಗಿಲ್ಲ, ಅದು ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸದ್ಯಕ್ಕೆ ನೋಡಬೇಕು ಅದ್ರ ಬಗ್ಗೆ. 591 ಬಂದಿದೆ, ಸ್ಟೇಟ್ ರ್ಯಾಂಕ್ ಅಂತೂ ಪಕ್ಕ. ಸೊ ಪಕ್ಕ ರ್ಯಾಂಕ್ ಸಿಗುವಂಥ ನಿರೀಕ್ಷೆ ನಿಮ್ಮಲ್ಲಿದೆ. ಸೊ ಈ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ನಿಮ್ಮ ಸ್ಟಡೀಸ್ ಬಗ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ರು? ಮೇಯ್ನಾಗಿ ನೀವು ಯಾರನ್ನು ಈ ಟೈಮಲ್ಲಿ ನೀವು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ಕಾಲೇಜ್ ಬಗ್ಗೆ ಹೇಳಬೇಕಾದ್ರೆ ನಾನು ಎಂಟೈರ್ ಕಾಲೇಜ್, ನನ್ನ ಟೀಚರ್ಸ್ ಮತ್ತು ಎಂಟೈರ್ ಡಿಪಾರ್ಟ್ಮೆಂಟ್, ಪ್ರಿನ್ಸಿಪಲ್ ಕೂಡ ಎಲ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಕಾಲೇಜ್ ನನಗೆ ತುಂಬ ಸಪೋರ್ಟ್ ಮಾಡಿದೆ, ಎಸ್ಪೆಷಲಿ ಸ್ಕಾಲರ್ಶಿಪ್ಸ್ ಕೊಡೋ ಮೂಲಕ. ನಾನು ಹೆಮ್ಮೆಯಿಂದ ಹೇಳ್ಬೋದು ಐ ಆಮ್ ಆ್ಯನ್ ಪ್ರೌಡ್ STM ಸ್ಟೂಡೆಂಟ್ ಅಂತ. ಸೊ ಯಾಕಂದರೆ ನಾನು 2 ಇಯರ್ಸ್ ಇಲ್ಲೇ ಕಲ್ತಿರೋದ್ರಿಂದ 2 ಇಯರ್ಸಿಂದನೂ ನನಗೆ ಸ್ಕಾಲರ್ಶಿಪ್ ಕೊಟ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಓದೋ ಮಕ್ಕಳಿಗಂತೂ ತುಂಬ ಪ್ರೋತ್ಸಾಹ ಮಾಡ್ತಾರೆ ಇಲ್ಲಿ. ಸೊ 2 ವರ್ಷ ನಾನು ಫ್ರೀಯಾಗಿ ಇಲ್ಲಿ ಕಲ್ತಿದ್ದೀನಿ, ವಿತ್ ಕ್ವಾಲಿಟಿ ಎಜುಕೇಷನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಐ ಆಮ್ ಆನ್ STM ಸ್ಟೂಡೆಂಟ್ ಅಂತ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ರಿವಿಷನ್ ಕ್ಲಾಸಸ್ಸಿಂದ ಹಿಡಿದು ಪ್ರತಿಯೊಂದು ಟೀಚರ್ಸ್ನವರು ಡೌಟ್ ಸಾಲ್ವ್ ಮಾಡೋದಿರಲಿ. ಸೊ ನಾನು ರಿವಿಷನ್ ಹಾಲಿಡೇಸ್ ಆಗ್ತಿರುವಾಗ ಮನೇಲಿರುವಾಗ ನಾನು ಡೌಟ್ಸ್ ಬಂದಾಗೆಲ್ಲ ನಾನು ಕ್ಲಾರಿಫೈ ಮಾಡೋದಕ್ಕೆ ಮೆಸೇಜ್ ಮಾಡ್ತಿದ್ದೆ ಟೀಚರ್ಸಿಗೆ. ರಾತ್ರಿ 10 o'clock ಆದರೂ ಪರವಾಗಿಲ್ಲ, ಅವರು ಕಾಮ್ ಆಗಿದ್ದು ಎಲ್ಲ ಡೌಟ್ಸ್ ಸಾಲ್ವ್ ಮಾಡಿ ಸೆಂಡ್ ಮಾಡ್ತಿದ್ರು ನನಗೆ. ಸೊ ಅದು ತುಂಬ ಖುಷಿ ಆಗ್ತಿತ್ತು ನನಗೆ. ತುಂಬ ಇಷ್ಟು ಇವರು ಸಪೋರ್ಟ್ ಇಲ್ಲದಿದ್ದರೆ ಡೆಫಿನೆಟ್ಲಿ ನನಗೆ ಇಷ್ಟು ಅಚೀವ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಓಕೆ. ಸೊ ನಿಮ್ಮ ಸ್ಟಡಿ ಟೈಮೆಲ್ಲ ಹೇಗಿತ್ತು? ಇದು ಎಷ್ಟು ನೀವು ಸ್ಟಡಿಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತೀರಿ? ಬೇರೆ ಆದರೂ ನೀವು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ದರೆ ಹೇಗೆ? ಸೊ ಸ್ಟಡಿ ನಾನು ದಿವಸಕ್ಕೆ ಕಾಲೇಜ್ ಇದ್ದಿದ್ದರೆ ನಾನು ಸ್ವಲ್ಪ ಕಮ್ಮಿ ಇರ್ತಿತ್ತು, 5 hours ಹಾಗೆ ಸ್ಟಡಿ ಮಾಡ್ತಿದ್ದೆ. ಸೊ ರಿವಿಷನ್ ಹಾಲಿಡೇಸಲ್ಲಿ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡಿದ್ದು. ಸೊ ಪ್ರೀವಿಯಸ್ 1 month ಏನಿತ್ತು ಅದು ಆ್ಯಕ್ಚುಲಿ ತುಂಬ ನಾನು ಆ ಟೈಮಲ್ಲಿ ಕಾನ್ಸಂಟ್ರೇಟ್ ಮಾಡಿ ಆ ಟೈಮಲ್ಲಿ ಪ್ರತಿಯೊಂದು ಕಾನ್ಸಂಟ್ರೇಟೆಡ್ ಆಗಿ ಓದ್ತಿದ್ದೆ ನಾನು. ಸೊ ಆವಾಗ ಓದಿದ್ದೆ ಜಾಸ್ತಿ ಹೆಲ್ಪ್ ಆಯಿತು ನನಗೆ. ಓಕೆ. ಸೊ ಬೇರೆ ಯಾವುದಾದ್ರು ಆ್ಯಕ್ಟಿವಿಟಿಯಲ್ಲಿದ್ದೀರಾ ನೀವು? ಬೇರೆ ನಾನು ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ. ಆ್ಯಂಡ್ essays ಬರೆಯೋದಂದರೆ ನನಗೆ ತುಂಬ ಇಷ್ಟ ಇತ್ತು, essays ಎಲ್ಲ ಬರೀತಿದ್ದೆ. ನೆಕ್ಸ್ಟ್ ಡ್ರೀಮ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ. ಓಕೆ. ಅದೇ ಡ್ರೀಮ್ ಇರೋದು ನಂದು. ಸೊ ಅದರಲ್ಲಿ ಸ್ಪೆಸಿಫಿಕ್ ಇದು ಏನಾದರೂ ಇದೆಯಾ? ಸ್ಪೆಸಿಫಿಕ್ AI ಇವಾಗ ಬರ್ತಿದೆ, ಅದರನ್ನೇ ನಾನು ನೋಡ್ತಿದ್ದೀನಿ, ಮೋಟಿವೇಟ್ ಆಗ್ತಿದ್ದೀನಿ AI-ಇಂದ. ಸೊ AI ಇಂಜಿನಿಯರ್ ಬಗ್ಗೆ ಥಿಂಕ್ ಮಾಡ್ತಿದ್ದೀನಿ. ಇನ್ನೊಂದು, ಈಗ ತುಂಬ ಸ್ಟೂಡೆಂಟ್ಸ್ಗಳು ಸ್ಕೂಲಲ್ಲಿ ಕಲ್ತರು ಅಥವಾ ನಿಮ್ಮ ಕಾಲೇಜಲ್ಲಿ ಕಲ್ತರು ಕೂಡ AI-ಗೆ ತುಂಬ ಡಿಪೆಂಡ್ ಆಗಿರ್ತಾರೆ. ಅದರ ಮೂಲಕ ಏನಾದರೂ ತಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋ. ಸೊ ನೀವು ಕೂಡ ಆ ಥರ ಏನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದೆ? ಹಾಂ, ಅಫ್ಕೋರ್ಸ್ AI ಅಂತೂ ಎಲ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಕೆಲವೊಮ್ಮೆ ಡೌಟ್ಸ್ ಬಂದಾಗ, ಸಡನ್ನಾಗಿ ಡೌಟ್ಸ್ ಬಂದಾಗ ಕ್ಲಿಯರ್ ಮಾಡಬೇಕಾದ್ರೆ ನಾವು AI ಹತ್ರನೇ ಹೋಗಬೇಕಾಗತ್ತೆ. ಸೊ ಚಿಕ್ಕ ಡೌಟ್ಸ್ ಇದ್ದರೂ AI ಮೂಲಕ ನಾನು ಸಾಲ್ವ್ ಮಾಡ್ತಿದ್ದೆ, ಎಸ್ಪೆಷಲಿ ChatGPT ಹೇಳ್ಬೋದು. ನನಗೆ ಆನ್ಸರ್ಸ್ ಹೇಗೆ ಬರೀಬೇಕು ಅದನ್ನೆಲ್ಲ ಫ್ರೇಮ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿತ್ತು ChatGPT. ಅಫ್ಕೋರ್ಸ್. ಸೊ ಪೇರೆಂಟ್ಸ್ ಎಲ್ಲ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ರು ಸ್ಟಡೀಸ್ ಟೈಮಲ್ಲೆಲ್ಲ ಹೇಗೆ? ಪೇರೆಂಟ್ಸ್ ಅಂತೂ ಫುಲ್ ಸಪೋರ್ಟ್ ಮಾಡ್ತಿದ್ರು, ಎಸ್ಪೆಷಲಿ ಅಪ್ಪ ಅಮ್ಮ ಇಬ್ಬರು ಸಪೋರ್ಟ್ ಮಾಡ್ತಿದ್ರು. ಅಪ್ಪ ನನಗೆ ಕಾಲೇಜಿಗೆ ಅಂದರೆ ವಾಣಿ ಕಾಲೇಜಿಗೆ ನನಗೆ ಎಕ್ಸಾಮ್ಸ್ ಇರುವಾಗ ಹೋಗಿ ಬಿಟ್ಟು ಬರ್ತಿದ್ರು ನನ್ನನ್ನು. ಸೊ ಡ್ರಾಪ್ ಮಾಡಿ ನನಗೆ ಪಿಕಪ್ ಮಾಡ್ತಿದ್ರು. ಸೊ ನಂಗೆ ಆವಾಗ ತುಂಬ ಯೂಸ್ ಆಗ್ತಿತ್ತು, ತುಂಬ ಹೆಲ್ಪ್ ಆಗ್ತಿತ್ತು. ನನ್ನ ಅಪ್ಪ ಅಷ್ಟು ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಅಮ್ಮ ಕೂಡ ಯಾವತ್ತೂ ನನಗೆ ಓದೋದಕ್ಕೆ ತುಂಬ ಮೋಟಿವೇಟ್ ಮಾಡ್ತಿದ್ರು. ನಾನು ಫುಲ್ ಟೈಮ್ ನನ್ನ ಸ್ಟಡಿ ಮೇಲೆ ಫೋಕಸ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಯಿತು. ಏನು ಸಿಬ್ಲಿಂಗ್ಸ್ ಇದ್ದಾರೆ ನಿಮಗೆ? ಇಲ್ಲ, ಐ ಆಮ್ ಸಿಂಗಲ್ ಚೈಲ್ಡ್. ಓ, ಸಿಂಗಲ್ ಚೈಲ್ಡ್. ಓಕೆ. ಒಳ್ಳೆ ನೀವು ಒಂದು ಗಿಫ್ಟನ್ನು ಕೊಟ್ಟಿದ್ದೀರಿ ನಿಮ್ಮ ಪೇರೆಂಟ್ಸಿಗೆ. ಸೊ ನಿಮ್ಮ ಕಾಲೇಜ್ ಯಾವ ಥರ ಚೀರ್ ಅಪ್ ಮಾಡ್ತು ಈಗ ನಿಮ್ಮ ರಿಸಲ್ಟ್ ನೋಡಿ?
ರಿಸಲ್ಟ್ ನೋಡಿ ಎಲ್ಲ ಫ್ಯಾಕಲ್ಟೀಸ್ ಅವ್ರಿಗೂ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು, ಒಂದು ಐಸ್ ಕ್ರೀಮ್ ಕೂಡ ಕೊಟ್ಟರು. ತುಂಬ ಖುಷಿ ಆಯಿತು ನನಗೆ. ಸೊ ಎಲ್ರಿಗೂ ತುಂಬ ಖುಷಿ ಆಯಿತು ನನ್ನ ಸ್ಕೋರ್ ಮೇಲೆ, ಆ್ಯಂಡ್ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ವಿಶ್ ಮಾಡಿದರು. ಓಕೆ, ಸೊ ಫೈನಲಿ ಹ್ಯಾಪಿ ಆಗಿದ್ದೀರಾ. ಸೊ ಸ್ವಲ್ಪ ಮಾರ್ಕ್ಸ್ ನಿಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಬಂದಿದೆ. ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿದ್ದೀರಾ? ಹಾಂ, ಹೌದು ಹೌದು. ಓಕೆ, ಆಲ್ ದಿ ಬೆಸ್ಟ್. ನಿಮ್ಮ ಫ್ಯೂಚರ್, ನಿಮ್ಮ ಪ್ಲ್ಯಾನ್ಸ್ ಎಲ್ಲ ಕೂಡ ಸಕ್ಸಸ್ ಆಗಲಿ ಅಂತ ಹೇಳ್ತಾ. ಓಕೆ, ಸೊ ಅಂಕಿತ್ ಅವರು ನಿಡಿಗಲ್ನವರು 591 ಮಾರ್ಕ್ ಬಂದಿದೆ. ಸೊ ಕೆಲವೊಂದವರಿಗೆ ಮುಂದೆ ಫ್ಯೂಚರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಪ್ಲ್ಯಾನ್ಸ್ ಕೂಡ ಇದೆ. ಅವರ ಒಂದು ಆ ಆಸೆ, ಆ ಕನಸು ಎಲ್ಲೂ ಕೂಡ ಇದೆ ಅಂತ ಹೇಳ್ತಾ ಮನೀಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.